ರಾಷ್ಟ್ರ ಮಟ್ಟದಲ್ಲಿ ಲಡ್ಡು ಲಡಾಯಿ ಜೋರಾಗ್ತಾ ಇದೆ. ಇದರ ನಡುವೆ ಇವತ್ತು ತಿಮ್ಮಪ್ಪನ ಸನ್ನಿಧಾನದಲ್ಲಿ ವಿಶೇಷ ಹೋಮ ಹವನವನ್ನ ನಡೆಸಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಕಲಬೆರಕೆಯ ವಿವಾದ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಇವತ್ತು ಮಹಾಶಾಂತಿ ಯಾಗ ಇದೆ. ಹೋಮ ಹವನವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀನಿವಾಸನ ದೇವಾಲಯದಲ್ಲಿ ಶುದ್ಧೀಕರಣ ಯಾಗವನ್ನು ಹಮ್ಮಿಕೊಂಡಿರುವಂಥದ್ದು. ಭಕ್ತರಲ್ಲಿ ನಂಬಿಕೆಯನ್ನು ಮೂಡಿಸಲಿಕ್ಕೆ ತಿರುಮಲದಲ್ಲಿ ಪವಿತ್ರೋತ್ಸವವನ್ನು ಆಚರಿಸಲಾಗ್ತಾ ಇದೆ. ವೇದಶಾಸ್ತ್ರ ಪಂಡಿತರು ಆಗಮಿಕರಿಂದ ಮಹಾಶಾಂತಿ ಹೋಮವನ್ನು ಹಮ್ಮಿಕೊಂಡಿರುವಂಥದ್ದು. ಇವತ್ತಿಡೀ ದಿನ ಹೋಮ ಹವನದಿಂದ ತಿರುಪತಿ ತಿಮ್ಮಪ್ಪನ ದೇವಾಲಯ ಇರುತ್ತೆ. ಈಗಾಗಲೇ ಆಂಧ್ರದ ಸಿಎಂ ಚಂದ್ರಬಾಬು ನಾಯ್ಡು ಅವರು ಒಂದು ಆರೋಪವನ್ನು ಮಾಡಿದರು. ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನು ಕೂಡ ರಿಲೀಸ್ ಮಾಡಿದರು. ಲಡ್ಡುವಿನಲ್ಲಿ ತಿಮ್ಮಪ್ಪನ ಪ್ರಸಾದದಲ್ಲಿ ಹಂದಿಯ, ದನದ, ಮೀನಿನ ಎಣ್ಣೆ ಅಥವಾ ಕೊಬ್ಬಿನ ಅಂಶವನ್ನು ಬಳಕೆ ಮಾಡಲಾಗಿದೆ ಅನ್ನುವಂತಹ ಆರೋಪ. ಈ ಆರೋಪ ದೊಡ್ಡ ಮಟ್ಟದ ಜಟಾಪಟಿಗೆ ವೇದಿಕೆಯಾಗಿದೆ. ಇದರ ನಡುವೆ ಕೋಟ್ಯಾನುಕೋಟಿ ಭಕ್ತರು, ಸಹಸ್ರಾರು ಭಕ್ತರ ಭಾವನೆಗೂ ಕೂಡ ಧಕ್ಕೆ ತಂದಿರುವಂತಹ ಕೆಲಸ ಆಗಿದೆ. ಹಾಗಾಗಿ ಭಕ್ತರಲ್ಲಿರುವಂತಹ ಆ ದಿಗಿಲುತನವನ್ನು ದೂರ ಮಾಡಲಿಕ್ಕೆ ಅಥವಾ ಅವರಲ್ಲಿರುವಂತಹ ಒಂದಿಷ್ಟು ಅಭದ್ರತೆಯನ್ನು ದೂರ ಮಾಡಲಿಕ್ಕೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಈ ಲಡ್ಡುವಿನ ವಿಚಾರದಲ್ಲಿರುವಂತಹ ಗೊಂದಲಗಳನ್ನು ದೂರ ಮಾಡಲಿಕ್ಕೆ ಈಗ ಒಂದು ಮಹತ್ವದ ಹೆಜ್ಜೆಯನ್ನು TTD ಇಟ್ಟಿರುವಂಥದ್ದು. ಅದೇನು ಅಂದರೆ ಇಡೀ ದಿನ ಹೋಮ ಹವನವನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇವತ್ತು ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಮಹಾಶಾಂತಿಯ ಯಾಗವನ್ನು ಮಾಡಲಾಗುತ್ತೆ. ನೋಡಿ, ಹಿಂದೂ ಸಂಪ್ರದಾಯದ ಪ್ರಕಾರ ಏನಾದರೂ ಅಪಚಾರ ಆದಾಗ, ಈ ರೀತಿಯ ಎಡವಟ್ಟುಗಳಾದಾಗ ಈ ರೀತಿ ಯಾಗ ಮಾಡುವಂಥದ್ದು, ಅದಾದ ಮೇಲೆ ಮಹಾಶಾಂತಿ ಯಾಗ ಮಾಡುವಂಥದ್ದು ಸಾಮಾನ್ಯ. ಈಗ ತಿರುಪತಿಯಲ್ಲೂ ಕೂಡ ಅದೇ ರೀತಿ ಆಗ್ತಾ ಇರುವಂಥದ್ದು. ತಿರುಪತಿ ದೇಗುಲದ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆಯ ವಿವಾದ. ತಿರುಮಲ ದೇಗುಲದ ಬಂಗಾರ ಬಾವಿ ಯಾಗಶಾಲೆಯಲ್ಲಿ ಹೋಮ ಹವನ. 3 ಹೋಮಕುಂಡಗಳನ್ನು ಈಗಾಗಲೇ ರಚಿಸಲಾಗಿದೆ. ಇಲ್ಲಿಯೇ ಶಾಂತಿ ಹೋಮವನ್ನು ಮಾಡಲಾಗುತ್ತೆ. TTD ಕಾರ್ಯನಿರ್ವಾಹಕ ಅಧಿಕಾರಿ ಶ್ಯಾಮರಾವ್ ನೇತೃತ್ವದಲ್ಲಿ ಯಾಗವನ್ನು ಹಮ್ಮಿಕೊಂಡಿರುವಂಥದ್ದು. ಆಗಮ ಶಾಸ್ತ್ರಜ್ಞರ ಸಲಹೆಯ ಮೇರೆಗೆ ಶಾಂತಿ ಹೋಮವನ್ನು ಆಯೋಜನೆ ಮಾಡಲಾಗಿದೆ. ಪವಿತ್ರೋತ್ಸವಕ್ಕೆ ಸಲಹೆಯನ್ನು ಕೊಟ್ಟಿದ್ರು ಸಿಎಂ ಚಂದ್ರಬಾಬು ನಾಯ್ಡು ಅವರು. ಈಗಾಗಲೇ DCM ಪವನ್ ಕಲ್ಯಾಣ್ ಅವರು ಸ್ವತಃ ಅವರೇ ರಥಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಾಗಿರುವಂತಹ ಎಡವಟ್ಟಿಗೆ, ಜಗನ್ ಸರ್ಕಾರ ಮಾಡಿರುವಂತಹ ಈ ಕಿತಾಪತಿಗೆ, ಮತ್ತೊಂದು ಕಡೆ ಈ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗಿರುವ ವಿಚಾರಕ್ಕೆ, ಅವರ ಮನಸ್ಸಿನಲ್ಲಿರುವಂತಹ ಸಣ್ಣ ಅಳುಕನ್ನು ದೂರ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಇಡೀ ದಿನ ತಿಮ್ಮಪ್ಪನ ಸನ್ನಿಧಾನದಲ್ಲಿ TTD ತಿರುಪತಿ ತಿರುಮಲ ದೇವಸ್ಥಾನ ಸಮಿತಿ ದೊಡ್ಡ ಮಟ್ಟದ ಯಾಗವನ್ನು ಮಾಡ್ತಾ ಇರುವಂಥದ್ದು. ಈ ಮೂಲಕ ಪವಿತ್ರೋತ್ಸವಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ತಿರುಪತಿಯ ತಿಮ್ಮಪ್ಪನ ಸನ್ನಿಧಾನದಿಂದ ನಮ್ಮ ಪ್ರತಿನಿಧಿ ರವಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡಿತಾ ಹೋಗೋಣ. ರವಿ, ಇವತ್ತು ಇಡೀ ದಿನ ಹೋಮ ಹವನಗಳಿಗೆ ತಿರುಪತಿಯ ತಿಮ್ಮಪ್ಪನ ಸನ್ನಿಧಾನ ಸಾಕ್ಷಿ ಆಗ್ತಾ ಇದೆ. ಹಾಗಾಗಿ ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ? ಶುದ್ಧೀಕರಣ ಯಾಗ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ? ವಿಶೇಷತೆಗಳೇನು ತಿಳಿಸ್ಕೊಡ್ಬಹುದಾ ಅಂತ? ಖಂಡಿತ ಪ್ರೇಮ್, ಈಗಾಗಲೇ ತಿರುಪತಿ ತಿರುಮಲದಲ್ಲಿ ಅಂದರೆ ನಾವಿವತ್ತು ತಿರುಪತಿಯ ಸನ್ನಿಧಾನ ತಿಮ್ಮಪ್ಪನ ಏಡುಕೊಂಡಲವಾಡನ ಸನ್ನಿಧಿ ತಿರುಮಲದಲ್ಲಿದ್ದೀವಿ. ಇಲ್ಲಿ ಈಗಾಗಲೇ 6 ಗಂಟೆಯಿಂದ ಯಾಗ ಆರಂಭ ಆಗಿರ್ತಕ್ಕಂಥದ್ದು. ಅಂದರೆ ಏನು ಮಹಾಶಾಂತಿ ಯಾಗವನ್ನು ಮಾಡುವ ಮೂಲಕ ಏನು ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದಕ್ಕೆ ಅಂಟಿರುವ ಕಳಂಕವನ್ನು ತಳ್ಳಿ ಹಾಕುವ ನಿಟ್ಟಿನಲ್ಲಿ ಈ ಒಂದು ಏನು TDT ಅಂದರೆ TDP ಸರ್ಕಾರ ಏನಿದೆ, ಆಂಧ್ರ ಪ್ರದೇಶದ ಸರ್ಕಾರದ ಸೂಚನೆಯಂತೆ ಈಗಾಗಲೇ ಆಂಧ್ರ ಪ್ರದೇಶದ ಈ ಒಂದು ಏನು ದೇವಸ್ಥಾನದ ಆಡಳಿತ ಮಂಡಳಿ ಈಗಾಗಲೇ ಒಂದು ಮಹಾಯಾಗವನ್ನು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದ ಕೂಡ ಯಾಗ ಆರಂಭ ಆಗಿರ್ತಕ್ಕಂಥದ್ದು. ಜೊತೆಗೆ 10 ಗಂಟೆಯವರೆಗೂ ಈ ಒಂದು ಮಹಾಶಕ್ತಿ ಯಾಗ ನಡೆಯುತ್ತೆ. ಸುಮಾರು ಆಗಮಿಕರು ಜೊತೆಗೆ ಅರ್ಚಕರಿಂದ ಈಗಾಗಲೇ ದೇವಸ್ಥಾನದಲ್ಲಿ ಯಾಗ ಆರಂಭ ಆಗಿರ್ತಕ್ಕಂಥದ್ದು. ಪ್ರೇಮ್, ಅಂದರೆ ಏನು ಈಗಾಗಲೇ ತಿರುಮಲದಲ್ಲಿ ಏನು ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ಆಗ್ತಾ ಇದೆ ಅನ್ನೋ ಒಂದು ವಿವಾದ ಸೃಷ್ಟಿಯಾಗಿತ್ತು. ಈ ವಿವಾದವನ್ನು
ಈ ಕಳಂಕವನ್ನು ತಳ್ಳಿ ಹಾಕುವ ನಿಟ್ಟಿನಲ್ಲಿ ಸಾಕಷ್ಟು ಆಗಮಿಕರು ಜೊತೆಗೆ ಅರ್ಚಕರು ಈ ಒಂದು ಸಲಹೆಯನ್ನು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಶಾಂತಿ ಯಾಗವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ನೋಡೋದಾದ್ರೆ ದೇವಾಲಯದ ಮುಂಭಾಗದಲ್ಲಿ ಈಗಾಗಲೇ ಸಾಕಷ್ಟು ಜನ ಅರ್ಚಕರು ಈ ಒಂದು ಮೆರವಣಿಗೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ದೇವರಿಗೆ ಶಾಂತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ಶುದ್ಧತೆಯ ಕಾರ್ಯ ಕೂಡ ಕೈಗೊಂಡಿರ್ತಕ್ಕಂಥದ್ದು, ಜೊತೆಗೆ ಭಕ್ತರು ಕೂಡ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಪ್ರೇಮ್. ಅಂದರೆ ಕಳೆದ ಹಲವು ವರ್ಷಗಳಿಂದ ಏನಿತ್ತು ಅದೇ ಜನರು ಕೂಡ ಈಗಾಗಲೇ ಮುಂದುವರಿತಾ ಇರ್ತಕ್ಕಂಥದ್ದು, ಅಷ್ಟೇ ಜನರು ಕೂಡ ಬರ್ತಾ ಇರ್ತಕ್ಕಂಥದ್ದು, ಭಕ್ತರು ಲಡ್ಡು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಇವತ್ತು ಸರ್ಕಾರದ ಸಲಹೆಯಂತೆ ಈಗಾಗಲೇ ತಿರುಪತಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೂ ಈ ಒಂದು ಮಹಾಶಕ್ತಿ ಯಾಗ ಆರಂಭ ಆಗಿರ್ತಕ್ಕಂಥದ್ದು. ಅದರಂತೆ ಈಗಾಗಲೇ 3 ಕುಂಡಗಳನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ತಿರುಪತಿಯ ಈ ಒಂದು ಏಡುಕೊಂಡಲವಾಡನ ಸನ್ನಿಧಿಯಲ್ಲಿ ಈಗಾಗಲೇ ಯಾಗ ಆರಂಭ ಆಗಿರ್ತಕ್ಕಂಥದ್ದು. ದೇವಾಲಯದ ಪ್ರಮುಖ ಅರ್ಚಕರು ಜೊತೆಗೆ ಸಾಕಷ್ಟು ಜನ ಏನು ಅರ್ಚಕರ ನೇತೃತ್ವದಲ್ಲಿ ಈಗಾಗಲೇ ಈ ಒಂದು ಯಾಗ ಆರಂಭ ಆಗಿರ್ತಕ್ಕಂಥದ್ದು. ಅದರಂತೆ ಈಗ ನೋಡೋದಾದ್ರೆ ಸಾಕಷ್ಟು ಜನ ಭಕ್ತರು ಈ ಒಂದು ದೇವಾಲಯದಲ್ಲಿ ದೇವರ ದರ್ಶನವನ್ನು ಪಡೆದು ಲಡ್ಡುವನ್ನು ಪಡೆದು ವಾಪಸ್ ಆಗ್ತಾ ಇರ್ತಕ್ಕಂಥದ್ದು ಪ್ರೇಮ್. ಅಂದರೆ ಕಳೆದ ಹಲವು ವರ್ಷಗಳಿಂದ ಏನು ನಡೀತಾ ಬರ್ತಾ ಇದೆ ತಿರುಪತಿಯಲ್ಲಿ ಅದು ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಇನ್ನು ಸಾಕಷ್ಟು ಜನ ಭಕ್ತರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಹೆಂಗಿತ್ತು ಅದು ದೇವರ ದರ್ಶನ ಮೊದಲಿಗೆ, ಇವಾಗ ಹೆಂಗಿತ್ತು ಮೇಡಮ್? ಮೊದಲಿಗಿಂತ ಇವತ್ತು ತುಂಬ ಚೆನ್ನಾಗಿ ದೇವ್ರನ್ನ ಹತ್ರದಿಂದ ನೋಡಿದ್ವಿ ಸರ್. ತುಂಬ ಚೆನ್ನಾಗಿ ಕಾಣಿಸ್ತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಲಡ್ಡು ವಾದ ವಿವಾದ ನಡೀತಾ ಇದ್ರು ನಾವು ಇಷ್ಟಪಟ್ಟು ತೊಗೊಂಡಿದ್ದೀವಿ, ಆದರೂ ತಿಂತೀವಿ. ಯಾಕಂದರೆ ನಮ್ಮ ಕರ್ನಾಟಕದಿಂದ ತುಪ್ಪ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ತೊಗೊಂಡು ತಿಂತೀವಿ ಸರ್. ನೀವೇನು ಹೇಳ್ತೀರಿ ಮೇಡಮ್? ಅಷ್ಟೇ ಸರ್, ಕರ್ನಾಟಕದಿಂದ ತುಪ್ಪ ಬರ್ತಾ ಇದೆ, ಈ ಕಲ್ಮಶ ಇಲ್ಲ ಅನ್ನೋದು ಒಂದು ಗ್ಯಾರಂಟಿ ಆಯಿತು. ಅದರಿಂದ ಲಡ್ಡು ತೊಗೊಂಡ್ವಿ, ತಿಂದು ಎಲ್ಲ ದೇವರ ದರ್ಶನ ಆಯ್ತು ಮೇಡಮ್? ಆಯ್ತು ಚೆನ್ನಾಗಾಯ್ತು ದರ್ಶನ. ನಮ್ಮ ನಂದಿನಿ ತುಪ್ಪದ ಸ್ಮೆಲ್ಲೇ ಬರ್ತಾಯ್ತು ದೇವಸ್ಥಾನದ ತುಂಬ. ನಮ್ಗೇನು ಆ ಥರ ಅನಿಸಿಲ್ಲ, ಪ್ರಸಾದದಲ್ಲಿ ಏನೋ ಕೊರತೆ ಅಂತ ಅನಿಸಿಲ್ಲ, ಚೆನ್ನಾಗಿತ್ತು ಪ್ರಸಾದ. ಯಾಗ ಬೇರೆ ನಡೀತಾ ಇತ್ತು, ನೀವು ನೋಡಿದ್ರ ಮೇಡಮ್ ದರ್ಶನಕ್ಕೆ ಹೋದಾಗ? ನೋಡಿದೆ ಸರ್, ತುಂಬ ಸಂತೋಷ ಆಯಿತು. ನಮಗೆ ತುಂಬ ಅಪಾರವಾದ ನಂಬಿಕೆ ಇದೆ. 30 ವರ್ಷದಿಂದ ನಮಗೆ ಇವನು ಅಂದರೆ ನಮ್ಮ ಮನೆಗೆ ಅತಿಥಿ ಇದ್ದಂಗೆ. ನಮಗೆ ತುಂಬ ಸಂತೋಷ. ನಮ್ಮ ಕಷ್ಟದಲ್ಲೆಲ್ಲ ಪಾರು ಮಾಡಿದ್ದಾನೆ. ನಮಗೆಲ್ಲ ಇವನೇ ನಂಬಿದ್ದೀವಿ, ಎಲ್ಲ ಒಳ್ಳೆಯದೇ. ಇದಿಷ್ಟು ಭಕ್ತರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಮಾತುಗಳಾಗಿರ್ತಕ್ಕಂಥದ್ದು. ಅಂದರೆ ತಿರುಪತಿ ತಿಮ್ಮಪ್ಪನನ್ನು ನಾವು ಹಲವು ವರ್ಷಗಳಿಂದ ನಂಬಿಕೆಯಿಂದ ಆರಾಧಿಸ್ತಾ ಇದ್ದೇವೆ, ಪೂಜಿಸ್ತಾ ಇದ್ದೇವೆ. ಅವರ ಮೇಲೆ ಯಾವುದೇ ಕಳಂಕ ಬರೋದಕ್ಕೆ ನಾವು ಬಿಡಲ್ಲ, ಜೊತೆಗೆ ಅವರ ಕಳಂಕಕ್ಕೆ ನಾವು ಯಾವುದೇ ರೀತಿ ಸೊಪ್ಪಾಕಲ್ಲ. ಹಾಗಾಗಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡೆದು ಲಡ್ಡುವನ್ನು ಪಡೆದು ಈಗಾಗಲೇ ವಾಪಸ್ ಆಗ್ತಾ ಇದ್ದೇವೆ ಅನ್ನೋಂಥದ್ದು ಸದ್ಯ ಭಕ್ತರ ಮಾತಾಗಿರ್ತಕ್ಕಂಥದ್ದು ಪ್ರೇಮ್. ರವಿ, ತಿರುಪತಿ ತಿಮ್ಮಪ್ಪನಿಗೆ ದೇಶ ಮಾತ್ರ ಅಲ್ಲ, ಹೊರದೇಶದಲ್ಲೂ ಕೂಡ ಭಕ್ತರಿರುವಂತಹದ್ದು ಗೊತ್ತಿರುವಂತಹ ವಿಚಾರವೇ. ಕೋಟ್ಯಾನುಕೋಟಿ ಭಕ್ತರನ್ನು ಹೊಂದಿರುವಂತಹ ತಿಮ್ಮಪ್ಪನ ವಿಚಾರದಲ್ಲಿ, ಆತನ ಪ್ರಸಾದದ ವಿಚಾರದಲ್ಲಿ ಈಗ ಒಂದಿಷ್ಟು ಗೊಂದಲಗಳಾಗ್ತಾ ಇದೆ. ಒಂದು ಕಡೆ ರಾಜಕೀಯ ಜಟಾಪಟಿ ಆಗ್ತಾ ಇದೆ. ಇದರ ನಡುವೆ ನೀವೀಗ ತಿರುಪತಿಯ ಸನ್ನಿಧಾನದಲ್ಲಿದ್ದೀರಿ, ಅಲ್ಲೇನಾದರೂ ಕಾಣಿಸ್ತಾ ಇದೆಯಾ ಆ ರೀತಿ ಗೊಂದಲಗಳು ಭಕ್ತರಲ್ಲಿ? ಖಂಡಿತ ಇಲ್ಲ ಪ್ರೇಮ್. ಯಾಕಂದ್ರೆ ಭಕ್ತರು ದೇವರನ್ನ ನಂಬಿದ್ರೆ ದೇವರು ಯಾವತ್ತಿಗೂ ಕೈ ಬಿಡಲ್ಲ ಅನ್ನೋ ನಂಬಿಕೆ ಇಲ್ಲಿನ ಭಕ್ತರಲ್ಲಿ ಇರ್ತಕ್ಕಂಥದ್ದು. ನೀವೇ ಹೇಳ್ದಂಗೆ ಈಗಾಗಲೇ ತಿಮ್ಮಪ್ಪನಿಗೆ ರಾಜ್ಯವೇ ಅಲ್ಲದೆ ಹೊರ ರಾಜ್ಯವೇ ಅಲ್ಲದೆ ದೇಶ ವಿದೇಶಗಳಲ್ಲೂ ಕೂಡ ಭಕ್ತರಿರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಜನ ಭಕ್ತರು ಎಂದಿನಂತೆ ಬಂದು ದೇವರ ದರ್ಶನವನ್ನು ಪಡಿತಾ ಇರ್ತಕ್ಕಂಥದ್ದು ಪ್ರೇಮ್. ನಾವು ನೋಡೋದಾದ್ರೆ ದೃಶ್ಯಗಳಲ್ಲಿ ಸಾಕಷ್ಟು ಜನರು ಗೊಂದಲವನ್ನು ಸೃಷ್ಟಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಯಾವುದೇ ಗೊಂದಲಗಳಿಗೆ ಇಲ್ಲಿನ ಭಕ್ತರು ಸಪ್ಪಾಗ್ತಾ ಇಲ್ಲ. ಯಾಕಂದರೆ ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ಸಾವಿರಾರು ಲಕ್ಷಾಂತರ ಸಂಖ್ಯೆಯ ಭಕ್ತರು ಈಗಾಗಲೇ ಬಂದು ದೇವರ ದರ್ಶನವನ್ನು ಪಡಿತಾ ಇರ್ತಕ್ಕಂಥದ್ದು. ಜೊತೆಗೆ ಇವತ್ತು ಮಹಾಶಕ್ತಿ ಯಾಗ ಕೂಡ ಇತ್ತು. ಆ ಯಾಗ ಆರಂಭ ಆದ ಸಂದರ್ಭದಲ್ಲಿ ದರ್ಶನಕ್ಕೆ ಅವಕಾಶ ಇರುತ್ತೋ ಇಲ್ಲ ಅನ್ನೋ ಗೊಂದಲ ಕೂಡ ಇತ್ತು. ಅದು ಯಾವುದು ಗೊಂದಲಗಳಿಲ್ಲದೆ ಈಗಾಗಲೇ ಸಾಕಷ್ಟು ಜನ ಭಕ್ತರು ಇವತ್ತು ದೇವರ ತಿಮ್ಮಪ್ಪನ ದರ್ಶನವನ್ನು ಪಡೆದು ಲಡ್ಡುವನ್ನು ಪಡೆದು ನಿರಾತಂಕವಾಗಿ ಯಾವುದೇ ಕಳಂಕರಹಿತವಾಗಿ ತಿಮ್ಮಪ್ಪನನ್ನ ನಂಬಿ ಬಂದಿರತಕ್ಕಂಥ ಭಕ್ತರು ಇವತ್ತು ದೇವರ ದರ್ಶನವನ್ನು ಪಡೆದು ವಾಪಸ್ ಆಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಜನ ಭಕ್ತರು ಕೈ ಮುಗಿದು ಜೊತೆಗೆ ಲಡ್ಡುವನ್ನು ಪಡೆದು ತಿಮ್ಮಪ್ಪನ ದರ್ಶನವನ್ನು ಪಡೆದು ವಾಪಸ್ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ನೀವು ಹೇಳಿದ ಪ್ರಕಾರ ಯಾವುದೇ ರಾಜಕೀಯ ಇದಕ್ಕೆ ಇಲ್ಲಿ ಬೆಲೆ ಸಿಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ಆರಾಧನೆಗೆ ಮತ್ತು ಭಕ್ತಿಗೆ ಮಾತ್ರ ಬೆಲೆ ಇರ್ತಕ್ಕಂಥದ್ದು. ರಾಜಕೀಯ ಏನೇ ಇದ್ರೂ ಹೊರಗಿರಲಿ ಅನ್ನೋಂಥ ಅಭಿಪ್ರಾಯಗಳು ಸದ್ಯಕ್ಕೆ ಇಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಸಾಕಷ್ಟು ಜನ ಭಕ್ತರು ತಮ್ಮ ಕಷ್ಟಗಳನ್ನು ದೇವರ ಬಳಿ ಹೇಳ್ಕೊಳ್ಳೋದಕ್ಕೆ ಬರ್ತಾರೆ. ಅಂದರೆ ಆ ಕಷ್ಟಗಳನ್ನು ನಿವಾರಣೆ ಮಾಡಬೇಕು ಅನ್ನೋ ಒಂದು ಹಲವು ಆಶಾಭಾವನೆಗಳಿಂದ ಇಲ್ಲಿ ಬರ್ತಾರೆ. ಆದರೆ ಅಂಥ ಯಾವುದೇ ರಾಜಕೀಯ ಬೆಳವಣಿಗೆಗಳಿಗಿರ್ಬೋದು, ರಾಜಕೀಯ ಗೊಂದಲಗಳಿಗೆ ಇಲ್ಲಿ ಭಕ್ತರು ಬೆಲೆ ಕೊಡ್ತಾ ಇಲ್ಲ. ತಿಮ್ಮಪ್ಪ ಜೊತೆಗೆ ಏಡುಕೊಂಡಲವಾಡ ಅಷ್ಟೇ ಮುಖ್ಯ ಅನ್ನೋಂಥದ್ದು. ಓಕೆ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ.